ನಮಸ್ಕಾರ ಪ್ರಿಯ ವೀಕ್ಷಕರೇ, ಬೆಂಗಳೂರಿನ ಜಯನಗರ 4th ಬ್ಲಾಕ್ ಅಲ್ಲಿರುವಂಥ AR ದೋಸೆ ಕ್ಯಾಂಪ್ ಅನ್ನೋ ಒಂದು ಈ ದೋಸೆಗೆ ಫೇಮಸ್ ಆದ ಹೋಟೆಲಲ್ಲಿ ಒಂದು ದೋಸೆಯನ್ನು ತಿನ್ನೋದಕ್ಕೆ ಒಂದು ಕಾಂಪಿಟೇಷನ್ ಅನ್ನು ಇಟ್ಟಿದ್ದಾರೆ. ಒಂದು ನಿಮಿಷದಲ್ಲಿ ಒಂದು ದೋಸೆಯನ್ನು ಬೇಗ ತಿಂದರೆ 5,000 ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ರೀಲ್ಸ್ಗಳ ಮುಖಾಂತರ ಹಾಕಿದ್ರು. ಈಗ ತುಂಬ ಜನ ಬರ್ತಾ ಇದ್ದಾರೆ. ಯಾರು ಒಂದು ನಿಮಿಷದಲ್ಲಿ ಒಂದು ದೋಸೆಯನ್ನು ತಿಂದು 5,000 ರೂಪಾಯಿ ಗೆಲ್ತಾರೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ನಮ್ಮ ಟಾಕ್ಸ್ ವಿತ್ ಚಾನಲ್ ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿ. ಬನ್ನಿ ವಿಡಿಯೋನ ನೋಡೋಣ. ವೀಕ್ಷಕರೇ, AR ಟಿಫನ್ ಕೆಫೆ ಅನ್ನೋ ಒಂದು ಜಯನಗರದ 4th ಬ್ಲಾಕ್ ಇರುವಂಥ ದೋಸೆಗೆ ಫೇಮಸ್ ಆದಂಥ 20 ರೂಪಾಯಿಗೆ ಮಸಾಲೆ ದೋಸೆ ಕೊಡುವಂಥ ಫೇಮಸ್ ಆದ ಹೋಟೆಲ್ನಲ್ಲಿ ಒಂದು ದೋಸೆಯನ್ನು ಒಂದು ನಿಮಿಷದಲ್ಲಿ ತಿಂದರೆ ಅವ್ರಿಗೆ ಎಷ್ಟು ಅಮೌಂಟ್ ಕೊಡ್ತಾ ಇದ್ದಾರೆ ಸರ್? 5,000 5,000 ಬಹುಮಾನವನ್ನ ಕೊಡ್ತಾ ಇದ್ದಾರೆ. ಒಂದು ನಿಮಿಷದಲ್ಲಿ ಒಂದು ದೋಸೆಯನ್ನ ತಿಂದು ಕಂಪ್ಲೀಟ್ ಮಾಡಿದ್ರೆ ಅವ್ರು ಯಾರು ಅಂದ್ರೆ ನೋಡಿ, ಹೋಟ್ಲ ಮಾಲೀಕರು, ಸೇವಕರು, ಕಾರ್ಮಿಕರು ಎಲ್ಲರೂ ಇವರೇ. ಸರ್, ಈಗ ನೀವು ಈ ದೋಸೆಯನ್ನ ಒಂದ್ ನಿಮಿಷದಲ್ಲಿ ತಿಂದ್ರೆ 5,000 ರೂಪಾಯಿ ಚಾಲೆಂಜ್ ಇಟ್ಟಿದ್ದೀರಾ ಸರ್. ನೀವು ಇದು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ ಹೋಟೆಲ್? 3 ವರ್ಷ ಆಗಿದೆ. 3 ವರ್ಷದಿಂದ. ಅವಾಗ ಈ ತರ ಕಾಂಪಿಟೇಷನ್ ನಡೆಯುತ್ತಾ? ಇವತ್ತು ಒಂದು 6-7 ತಿಂಗಳೇ ಇವತ್ತೇ ಮಾಡಿದ್ದೀನಿ. ಇವತ್ತೇ ಸೆಟ್ಟಿಂಗ್ ಆಗಿದೆ. ಇವತ್ತಿಂದ ಪ್ರಾರಂಭ ಆಗಿದೆ ಅಂತೆ. ಈ ಒಂದು ದೋಸೆಯನ್ನ ಒಂದ್ ನಿಮಿಷದಲ್ಲಿ ತಿಂದ್ರೆ 5,000 ರೂಪಾಯಿ ಬಹುಮಾನ ಕೊಡ್ತಾರೆ. ಯಾರಿಗುಂಟು ಯಾರಿಗಿಲ್ಲ ನೋಡೋಣ, ಕಾಂಪಿಟೇಟರ್ ಕೇಳೋಣ, ಇವ್ರ ಹತ್ರ ಈಸ್ಕೊಳ್ಳೋಣ. ಕೊಡಿ ಸರ್. ಥ್ಯಾಂಕ್ ಯು. ನೋಡಿ, ಇದು ಮಸಾಲೆ ದೋಸೆ, 20 ರೂಪಾಯಿ ಕೊಡೋ ಮಸಾಲೆ ದೋಸೆ. ಇದನ್ನ ತಿಂದವ್ರಿಗೆ ಬಹುಮಾನ ಕೊಡ್ತಾರೆ ಅಂತ ನೋಡೋಣ ಬನ್ನಿ. ಒಂದ್ ಕೈಲಿ ದೋಸೆ ಇದೆ, ಒಂದ್ ಕೈಲಿ ಅಮೌಂಟ್ ಇದೆ. ಯಾರು ಗೆದ್ದು 5,000 ರೂಪಾಯಿನ ಬಹುಮಾನ ಪಡಿತಾರೆ ನೋಡೋಣ. ಲಕ್ಷ್ಮಿ ಯಾರ ಮನೆಗೆ ಹೋಗ್ತಾರೆ ನೋಡಿ, ಯಾರು ಗೆಲ್ತಾರೆ, ಯಾರಿಗುಂಟು ಯಾರಿಗಿಲ್ಲ ನೋಡೋಣ ಬನ್ನಿ. ಒಬ್ರು ಬಂದಿದ್ದಾರೆ ನೋಡಿ, ಅಣ್ಣವರು. ಇವರು ಮಸಾಲೆ ದೋಸೆ ತಿನ್ನೋದಕ್ಕೆ ರೆಡಿ ಇದ್ದಾರೆ. ಅವ್ರನ್ನ ಕೇಳೋಣ, ತಿಂತಾರ, ಹೇಗ್ ಕಾಂಪೀಟ್ ಮಾಡ್ತಾರೆ ನೋಡೋಣ ಬನ್ನಿ. ಹಂಗೆ ಇರ್ಲಿ ಅಣ್ಣ. ಈಗ ನೀವು ಮಸಾಲೆ ದೋಸೆ ತಿನ್ನೋದಕ್ಕೋಸ್ಕರ ಬಂದಿದ್ದೀರಾ? ವಿಡಿಯೋ ನೋಡ್ಕೊ ಬಂದ್ರೆ ನಿಮ್ಗೆ ಯಾರು ಹೇಳಿದ್ರಾ? ಈಗ ತಿನ್ನಕ್ ರೆಡಿ ಇದ್ದೀರಾ? ಸೂಪರ್, ಎಕ್ಸೈಟ್ಮೆಂಟ್ ಸಖತ್ತಾಗಿದ್ದೀರಾ? ಸೂಪರ್. ನೋಡೋಣ ಅಣ್ಣವ್ರು ಒಂದ್ ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ತಾರ ಅಥವಾ ಬೇರೆಯವ್ರು ಮಾಡ್ತಾರ ನೋಡೋಣ. ಈಗ ಮಾತಾಡ್ತೀವಿ. Your time start now. ಅಣ್ಣವ್ರು ತಿಂತಾ ಇದ್ದಾರೆ. ಗಬಾ 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 ತಿಂತಾ ಇದ್ದಾರೆ. ಸರ್, ನಿಮ್ಮ ಹತ್ರ ಇನ್ನ 30 ಸೆಕೆಂಡ್ಸ್ ಇದೆ. ಸರ್, ನೀವು ಫುಲ್ ತಿನ್ಬೇಕು, ಬಾಯಲ್ಲಿ ಏನು ಇರೋ ಹಾಗಿಲ್ಲ. ಸರ್, ಜಸ್ಟ್ 10 ಸೆಕೆಂಡ್ಸ್ ಇದೆ. 6, 5, 4, 3, 2, 1, ಸ್ಟಾಪ್. ಸರ್, ಕಂಪ್ಲೀಟ್ ಮಾಡಿದ್ರಾ? ಎಲ್ಲಿ ಇನ್ನೂ ಸ್ವಲ್ಪ ಬಿಟ್ಬಿಟ್ಟಿದ್ದೀರಾ? ಓಕೆ 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 ಓಕೆ. ಬಾಯಲ್ಲಿದ್ಯಾ? ನೋಡೋಣ. ಆಯ್ತು. ನೆಕ್ಸ್ಟ್ ನಿಮ್ ಜೊತೆ ಕಾಂಪೀಟ್ ಮಾಡೋರು ಎಷ್ಟು ತಿಂತಾರೆ ಅದನ್ನ ನೋಡ್ಕೊಂಡು ನೀವು ಗೆಲ್ತೀರಾ ಸೋಲ್ತೀರಾ ಅಂತ ನೋಡೋಣ. ಹೇಗೆ ಅನಿಸ್ತು ಸರ್ ನೀವು ತಿಂದ್ರಲ್ಲ ಇಷ್ಟು? ಅಲ್ಲ, ನಿಮ್ಗೇನೆ ಎದೆಗೆ ಗಂಟ್ಲಿಗೆ ಸಿಕ್ಕಾಕೊಲಿಲ್ವಾ? ಸೂಪರ್ ಆಗಿತ್ತು. ಎಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿ ಬೇಗ ಹೋಗ್ತಾ ಇತ್ತು. ಚೆನ್ನಾಗಿತ್ತ ದೋಸೆ? ಖಾರ ಗಿರ ಏನಿರ್ಲಿಲ್ವಾ? ಕರೆಕ್ಟ್ ಆಗಿದೆ, ಪಕ್ಕ ಏನಿದೆ. ಈ ಕಾಂಪೀಟ್ ಮಾಡಿದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ? ತುಂಬಾ ಸಂತೋಷ ಆಗ್ತಾ ಇದೆ. ಇದನ್ನು ನಮ್ಗೆ ಸಂತೋಷ ಆಗ್ತಾ ಇದೆ. 20 ರೂಪಾಯಿಗೆ ದೋಸೆ ಕೊಡ್ತಾ ಇರೋದು ನಮ್ಗೆ ತುಂಬಾ ಸಂತೋಷ ಆಗ್ತದೆ. ಈ ಮೊದ್ಲು ಬೇರೆ ಎಲ್ಲ ದೋಸೆ ತಿಂತಿದ್ದೀರಾ? ತಿಂದಿದ್ದೀವಿ ಸರ್, ಎಲ್ಲ ಹೋಟ್ಲುಗಳೆಲ್ಲ ತಿಂದಿದ್ದೀವಿ. ಇಲ್ಲಿ ಪರವಾಗಿಲ್ಲ. ಆಯ್ತು. ನಮ್ಮ ಅಣ್ಣವರು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಮಸಾಲೆ ದೋಸೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಒಂದ್ ನಿಮಿಷದಲ್ಲಂತೂ ಅವ್ರ ಕೈಲಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಇನ್ನು ನೋಡಿ, ಇದೆಲ್ಲವೂ ಕಂಪ್ಲೀಟ್ ಆಗಬೇಕು. ಕಾಂಪಿಟೇಷನ್ ಅಂದರೆ ಒಂದು ನಿಮಿಷದಂತೂ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಆದರೆ ನೋಡೋದಕ್ಕಂತೂ ಸೂಪರ್ ಜೋಸ್ ಆಗಿತ್ತು. ನೆಕ್ಸ್ಟ್ ಸಾರಿಗೆ ಈ ಹೋಟೆಲ್ ಅವರು ಬರೀ 20 ರೂಪಾಯಿಗೆ ಮಸಾಲೆ ದೋಸೆ ಕೊಟ್ಟರು. ಆವಾಗ ಸ್ಟೂಡೆಂಟ್ಗಳನ್ನ, ಜನಗಳನ್ನ ಪ್ರೋತ್ಸಾಹಿಸೋಕ್ಕೋಸ್ಕರ ಈ ಥರ ಕಾಂಪೀಟ್ ಮಾಡಿ 500 ರೂಪಾಯಿ 600 ರೂಪಾಯಿ ಸ್ಟೂಡೆಂಟ್ಗಳಿಗೆ, ಹೋಗೋರಿಗೆ ಹೆಲ್ಪ್ ಆಗಲಿ ಅಂತೇಳಿ ಈ ಥರ ಕಾಂಪಿಟೇಷನ್ ಇಡ್ತಾರೆ. ಬನ್ನಿ, ಭಾಗವಹಿಸಿ. ಅಣ್ಣವರು, ಈಗ ನೀವು ವಿನ್ ಆಗಿಲ್ಲ, ಬೇಜಾರಾಗ್ತಾ ಇದೆಯಾ? ಇಲ್ಲ, ಏನೂ ಆಗಿಲ್ಲ. ನಾವು ನಮಗೂ ಒಂದು ಇದಾಯ್ತಲ್ಲ, ಅಂದ್ರೆ ಫ್ರೀಯಾಗಿ ದೋಸೆ ಸಿಕ್ತು ಅಂತನಾ? ಹಂಗಾಗ್ತಾ ಇಲ್ಲ. ಟೇಸ್ಟ್ ನೋಡ್ದಲ್ಲ, ನಾವು ಒಂದು ಕಾಂಪೀಟ್ ಮಾಡಿದ್ರೆ ಖುಷಿ ಇದೆ ನಿಮ್ಗೆ. ನೋಡಿ, ಅವ್ರಿಗೆ ಗೆಲ್ದೇ ಇದ್ರು ಕೂಡ ಕಾಂಪೀಟ್ ಮಾಡಿದ್ದು ಒಂದು ಖುಷಿ ಇದೆ ಅಂತ ಅವರಲ್ಲಿ
ಎಷ್ಟು ಖುಷಿ ಇದೆ ನೋಡಿ. ಬಂದಾಗ್ಲೇ ಹೇಳ್ತಿದ್ರು ಹೊಟ್ಟೆ ಎಲ್ಲ ತುಂಬಿದೆ ಅಂತ, ಅದೆಲ್ಲಿಗೆ ಸೇರಿಸ್ರು ಅಂತ ನಮಗೆ ಗೊತ್ತಿಲ್ಲ. ಈ ಥರದ ಕಾಂಪಿಟೇಷನ್ ಅವಾಗ ನಡೀತಾ ಇರುತ್ತೆ. ನೀವು ಬನ್ನಿ, ಸಪೋರ್ಟ್ ಮಾಡಿ. ಈ ಜಾಗ ಬಂದು ಏರ್ ಟಿಫನ್ ಕೆಫೆ ಸೆಂಟರ್ ಅಂತೇಳಿ ಜಯನಗರ 4th ಬ್ಲಾಕ್ನ ತಿಲಕ್ ನಗರ ಪೊಲೀಸ್ ಸ್ಟೇಷನ್ ಹತ್ರ, ಅಂದರೆ ಡಿಮಾರ್ಟ್ ಆಪೋಸಿಟ್ ಇರುವಂಥದ್ದು. ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 11 ಗಂಟೆಗಟ್ಟಲು ಈ ದೋಸೆ ಹೋಟೆಲ್ ತೆರೆದಿರುತ್ತೆ. ಬನ್ನಿ, ತಿನ್ನಿ, ಚೆನ್ನಾಗಿರಿ ಅಣ್ಣ. ಆಲ್ ದ ಬೆಸ್ಟ್, ಒಳ್ಳೇದಾಗಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ಸ್. ನೋಡಿ, ಇವ್ರು ತಿಂದಿರೋದು ಇಷ್ಟ ಇದೆ. ಪ್ರಿಯ ವೀಕ್ಷಕರೇ, ಈ ಚಾನೆಲ್ನ ಇನ್ನೊಬ್ರು ತಗೋತಾ ಇದ್ದಾರೆ. ಜಯನಗರದಲ್ಲೇ ವಾಸ ಇರುವಂಥ ವಿಶ್ವೇಶ್ ಅನ್ನೋ ಇವರು BSc ಸ್ಟೂಡೆಂಟ್, BSc ಗೇಮಿಂಗ್ ಅನ್ನು ಓದ್ತಾ ಇರುವಂಥ, ಜೈನ್ ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡ್ತಾ ಇರುವಂಥ ಈ ಸ್ಟೂಡೆಂಟು ಈ ಕಾಂಪಿಟೇಷನ್ಲಿ ಭಾಗವಹಿಸ್ತಾ ಇದ್ದಾರೆ. ನೋಡೋಣ ಇವರು 1 ನಿಮಿಷದಲ್ಲಾದರೂ ತಿಂದು ಮುಗಿಸಿ 5,000 ರೂಪಾಯಿಯನ್ನ ಪಡಿತಾರೋ ಇಲ್ವೋ ಗೊತ್ತಿಲ್ಲ. ನೋಡಿ, ಎಷ್ಟು ಚೆನ್ನಾಗಿದ್ದಾರೆ ಹುಡುಗ, ಮುದ್ದಾಗೆ. ಪಡಿತಾರೋ ಇಲ್ವೋ ಗೊತ್ತಿಲ್ಲ, ನೋಡೋಣ ಬನ್ನಿ. Last 10 seconds, no, show it to the camera. ಅವ್ರು ತಿಂತಿರೋ ಕ್ಯೂರಿಯಾಸಿಟಿ ನೋಡಿ, ನಗು ಬರ್ತಾ ಇದೆ ಅವ್ರಿಗೆ. ಒಳಗಡೆ ಒಂದು ತುತ್ತನೇ ಇನ್ನೂ ಅಗಿಯೋಕ್ಕಾಗ್ತಾ ಇಲ್ಲ. ಟೈಮ್ ಆಲೇ 36 ಸೆಕೆಂಡ್ ಆಯಿತು. ಓನ್ಲಿ 34 ಸೆಕೆಂಡ್ ಇದೆ. ಬ್ರದರ್, 5,000 ರೂಪಾಯಿ ಬರೀ 2ನೇ ತುತ್ತಿಗೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ತಿನ್ನಿ, ಬೇಗ ತಿನ್ನಿ, ಪ್ಲೀಸ್ ಈಟ್. ಫಾಸ್ಟ್, ಡೋಂಟ್ ಮಿಸ್ ಇಟ್. 5,000 ಓನ್ಲಿ 7 ಸೆಕೆಂಡ್, 4 ಸೆಕೆಂಡ್ ಆಗೋಯ್ತು. ಓಹ್, ಸ್ಟಾಪ್. ಅವರೇ ಸ್ಟಾಪ್ ಮಾಡ್ಬಿಟ್ರು. ಎಷ್ಟೊಂದಿದೆ ನೋಡಿ, ಅವರೇ ಸ್ಟಾಪ್ ಮಾಡ್ಬಿಟ್ರು. Take that video, no, that how much is left. ಹಾಂ, BSc ಗೇಮಿಂಗನ್ನು ಓದ್ತಾ ಇರುವಂಥ ವಿಶ್ವೇಶ್ ಅವರು ಈ ಕಾಂಪಿಟೇಷನ್ ತೊಗೊಂಡು ಕಂಪ್ಲೀಟ್ ಅಂತೂ ಮಾಡೋಕ್ಕಾಗಲಿಲ್ಲ. ಫೇಲ್ ಆಗಿಬಿಟ್ಟಿದ್ದಾರೆ, ಗೆಲ್ಲಕ್ಕಾಗಲಿಲ್ಲ. ಗೆದ್ದಿದ್ರೆ 5,000 ರೂಪಾಯಿ ಸಿಗ್ತಾಯಿತ್ತು. ಸ್ಟೂಡೆಂಟ್ ಗೆಲ್ಪ್ ಆಗುತ್ತೆ ಅಂತ ನಾನು ಎಕ್ಸೈಟ್ಮೆಂಟಲ್ಲಿ ಹೇಳಿದೆ, ಆಗಿಲ್ಲ. ಏನು ಅನ್ನಿಸ್ತಾ ಇದೆ ನೀನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ? ಸ್ಪೈಸಿ. ನನಗೆ ಇಂಗ್ಲೀಷ್ ಬರಲ್ಲ, ಇವ್ರಿಗೆ ಕನ್ನಡ ಬರಲ್ಲ, ಇದೇ ಸಮಸ್ಯೆ, ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಏನು ಹೇಳ್ತಿದ್ದಾರೆ. ಸ್ಟೂಡೆಂಟು ಬೇರೆ ಕಡೆಯಿಂದ ಬಂದು ಸ್ಟಡಿ ಮಾಡ್ತಾ ಇದ್ದಾರೆ. ಮಾತ್ರ ತುಂಬ ಚೆನ್ನಾಗಿ ಕಾಂಪೀಟ್ ಮಾಡಿದ್ರು. ಲಾಸ್ಟ್ ಮೊದಲನೇ ಸಾರಿ ಇಷ್ಟು ಅಗಲ ತೊಗೊಂಡಾಗಲೇ ಒಂದೇ ಸರಿ ತಿಂದುಬಿಡ್ತಾರೆ ಅಂದ್ಕೊಂಡ್ವಿ, ಆದರೆ ಏನೋ ತಿನ್ನೋಕ್ಕಾಗಲಿಲ್ಲ. ನೋಡೋಣ. ಆಲ್ ದ ಬೆಸ್ಟ್ ಬ್ರದರ್. ವೀಕ್ಷಕರೇ, ಮತ್ತೊಬ್ಬರು ಅರುಣ್ ಅಂತೇಳಿ ಜಯನಗರ ಜನರಲ್ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೆಲಸವನ್ನು ಮಾಡುವಂಥ ಇವರು 1 ನಿಮಿಷ 1 ದೋಸೆ 5,000 ರೂಪಾಯಿನ ಗೆಲ್ತಾರ, ತಿಂದು ವಿನ್ ಆಗ್ತಾರ? ನೋಡೋಣ. ಸರ್ ತಗೊಳ್ಳಿ, ದಯವಿಟ್ಟು ಬೇಗ ಇದನ್ನು ಕಂಪ್ಲೀಟ್ ಮಾಡಿ. 1 ನಿಮಿಷ ಒಳಗಡೆ ತಿಂದು 5,000 ರೂಪಾಯಿನ ದಯವಿಟ್ಟು ನೀವರ ಗೆಲ್ಲಿ. ಖುಷಿ ನೋಡೋ ಎಕ್ಸೈಟ್ಮೆಂಟ್ ಇದೆ. ಹೊಡ್ತೀನಿ. ತಿಂತೀರಾ ಸರ್? ತಿನ್ನಿ. ಲೆಟ್ಸ್ ಸ್ಟಾರ್ಟ್. ಅರುಣ್ ಅವರು ಜಿಲ್ಲಾ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸರ್ 38 ಸೆಕೆಂಡ್. ಇನ್ನು 38 ಸೆಕೆಂಡ್ ಇದೆ ಅಂತ ಮೇಡಮ್ ಹೇಳ್ತಾ ಇದ್ದಾರೆ. ಮೇಡಮ್ 22 ಸೆಕೆಂಡ್ಸ್ ಇದೆ. 20 seconds. ಇದ್ದಾರೆ, ಇನ್ನೂ ಅದು ಮುಗಿದಿಲ್ಲ. Only 7 seconds is left. ಇನ್ನು only 5, 4, 3, 2, 1, stop. ಅವ್ರು ಹೇಳ್ತಾರೆ ಸೂಪರ್ ಸರ್. ಸೋಲನ್ನು ಒಪ್ಕೊಳ್ಳುವಂತ ಧೀರ ಅಂದ್ರೆ ನಮ್ಮ ಅರುಣ್. ನಮ್ಮ ಅರುಣ್ ಅವರು ಚಾಲೆಂಜನ್ನು ಸ್ವೀಕಾರ ಮಾಡಿದ್ರು. ಆದರೆ ಇವರು ಅರ್ಧ ಕೂಡ ತಿನ್ನಲಿಲ್ಲ, ಅರ್ಧಕ್ಕೂ ಕೂಡ ಟೈಮ್ ಆಗೋಯ್ತು. ಸರ್, ಈ ಅನುಭವ ಹೇಗೆ ಅನ್ನಿಸ್ತಾ ಇದೆ ಸರ್? ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆಯಾ? ಈ ಥರ ಎಲ್ಲಾದ್ರೂ ಮೊದಲು ಯಾವಾಗ ಕಾಂಪೀಟ್ ಮಾಡಿದ್ರಾ? ಇದ್ರೆ ಮುಂದೆನೆ ನಾನು ಕಾಂಪೀಟ್ ಮಾಡಿದ್ದೇನೆ ಹಿಂದೆ. ಹಾಂ ಅದು ಫ್ಯಾಮಿಲಿ ದೋಸೆ ಕಂಪ್ಲೀಟ್ 2 ಫೀಟ್ ದೋಸೆ 2 ಫೀಟ್ ದೋಸೆ ನಾನು ಅದರಲ್ಲೂ ಫೇಲ್ ಆಗಿದೆ. 2 ಅಡಿ ದೋಸೆನೂ ಕೂಡ ಕಂಪ್ಲೀಟ್ ಮಾಡಿ ಅದರಲ್ಲೂ ಫೇಲ್ ಆಗಿದ್ರಂತೆ. ಇದು ಅರ್ಧ ಅಡಿ ದೋಸೆನೂ ಕೂಡ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಇವ್ರ ಕೈಲಿ. ಈ ಕಮ್ ಬ್ಯಾಕ್ ಆಗೋಣ.
ಮತ್ತೊಂದ್ಸಾರಿ ಪ್ರಯತ್ನ ಮಾಡ್ತೀನಿ ಅಂತಿದ್ದಾರೆ. ಮಾಡ್ತೇನೆ. ಮಾಡ್ತೀರಿ? ಖುಷಿ ಆಗ್ತಾ ಇದೆಯಾ? ತುಂಬಾ ಖುಷಿ ಆಗಿದೆ. ಖುಷಿ ಆಗ್ತಾ ಇದೆಯಾ? ನಿಜವಾಗ್ಲು ವೀಕ್ಷಕರೇ, ಈ ಯಾವ್ದಿದು AR ಟಿಫಿನ್ ಸೆಂಟರ್ ಇರ್ತದೆ ವೀಕ್ಷಕರೇ. AR ಟಿಫಿನ್ ಸೆಂಟರ್ ಇದೆಯಲ್ಲ, ಇವರು ಅವಾಗ ಕಡಿಮೆ ರೇಟ್ ಕೊಟ್ಟರು ಜನಗಳಿಗೆ ಆಹಾರದ ಬಗ್ಗೆ ಇನ್ನಷ್ಟು ಆಸಕ್ತಿ ಬರಲಿ ಅಂತೇಳಿ ಇಂಥ ಕಾಂಪೀಟ್ ಮಾಡೋದು ನಿಜವಾಗ್ಲೂ ಆರೋಗ್ಯಕರವಾದಂತ ಇದೊಂದು ಕ್ರೀಡೆ. ಈ ತರದ್ದು ಈಗ 3 ಜನದಲ್ಲಿ ಯಾರು ಕೂಡ ಗೆಲ್ಲಿಲ್ಲ. ಅವರು ನಮ್ಮ ಓನರ್ ಹೇಳ್ತಿದ್ದಾರೆ ಮತ್ತೆ ಇನ್ನೊಂದ್ಸಾರಿ ಇದನ್ನ ನೆಕ್ಸ್ಟ್ ಸಾರಿಗೆ ಕಾಂಪೀಟ್ನ ಇಡ್ತೀನಿ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಅವ್ರ ಕಾಂಪಿಟೇಷನ್ ಯಾಕೆ ಇಡ್ತಾರೆ ಅಂತ ಅವ್ರನ್ನ ಕೇಳೋಣ ಬನ್ನಿ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ನಮ್ಮ ಹೆಸರು ರಾಜಶೇಖರ್. ಏನು ತಮಿಳ್ನ ವಿಜಯ್ ತರ ಕಾಣಿಸ್ತಾ ಇದ್ದೀರಾ? ಎಲೆಕ್ಷನ್ ಬಿಸಿದವ್ರೆ ನಿಮ್ ದೋಸೆ ಸರ್, ಈ ಹೋಟೆಲ್ಲಿ 20 ರೂಪಾಯಿ ಮಸಾಲೆ ದೋಸೆ ಕೊಡ್ತಾ ಇದ್ದೀರಾ, ಅದೇ ಫೇಮಸ್ ಇದೆ. ಅದ್ರ ಜೊತೆಗೆ ಕೂಡ ಇಲ್ಲಿ ದೋಸೆಗೆ ತಿನ್ನೋರ್ಗೆ ಕಾಂಪಿಟೇಷನ್ ಇಡ್ತಾ ಇದ್ದೀರಾ, ಯಾವ ಕಾರಣಕ್ಕೆ ಸರ್? ಸರ್, ಇದು ದೋಸೆ ಲವರ್ಸ್ಗೆ ಒಂದು ಎಂಟರ್ಟೈನ್ಮೆಂಟ್ ಮಾಡಬೇಕಂತೆ. ಎಂಟರ್ಟೈನ್ಮೆಂಟ್, ಅವ್ರ ಖುಷಿ, ಅವ್ರ ಪ್ರೀತಿ, ಅವ್ರ ಇಷ್ಟ ಬರ್ತಾರೆ. ಎಷ್ಟು ಜನ ಬಂದು ಹೇಳ್ತಾರೆ ಸರ್, ವಿಡಿಯೋ ನೋಡ್ತೀನಿ, ನೀವು 2000, 5000, 100 ರೂಪಾಯಿ, 200 ರೂಪಾಯಿ ಚಾಲೆಂಜ್ ಮಾಡಿದ್ದೀರಾ, ನಾನು ಕಾಂಪಿಟೇಷನ್ ಬಂದು ಮಾಡಲ್ಲ ಅಂತ ಹೇಳಿದ್ದಾರೆ ಸರ್. ನಾನು ಒಂದೊಂದು ತಿಂಗಳಿಗೆ ಒಂದೊಂದು ದಿನ ಮಾಡ್ತೀವಿ. ನಿಮ್ಗೆ ಇಷ್ಟ ಅಂದ್ರೆ ನಿಮ್ಮ ಹೆಸರು, ನಂಬರ್ ಕೊಡಿ, ನಾನು ಮಾಡೋ ಟೈಮಲ್ಲಿ ನಿಮ್ಗೆ ಕಾಲ್ ಮಾಡ್ತೀನಿ, ಬಂದು ನಿಮ್ಮ ಕಾಂಪಿಟೇಷನ್ ಮಾಡಿ. ಸರ್ ಈ ತರ ನೀವು ತಿಂಗಳು ಪ್ರೈಸು, ಇದು ಬಹುಮಾನ ಇಟ್ಟು ಈ ತರ ಕಾಂಪಿಟೇಷನ್ ಇಡ್ತಾ ಇದ್ದಿಲ್ಲ, ಏನ್ ಕಾರಣಕ್ಕೆ ಸರ್ ಆ ತರ ಮಾಡೋದು? ನಮ್ಗೆ ಏನೋ ಒಂದು 10 ರೂಪಾಯಿ 20 ರೂಪಾಯಿ ಲಾಭ ಬರುತ್ತೆ. ನಮ್ ಲಾಭದಲ್ಲಿ ಏನಾದ್ರು ಜನಕ್ಕೆ ಕೊಡಬೇಕಾಯ್ತು ಅಂದ್ರೆ, ನಮ್ ನೋಡಿ ನಮ್ಮ ರತನ್ ಟಾಟಾ ಸರ್ ಅವರು, ಇಲ್ಲೇ ನೋಡಿ ನಮ್ಮ ಅಣ್ಣ ಅವರು, ಇವರೆಲ್ಲ ಎಷ್ಟು ಮಾಡಿದ್ದಾರೆ. ಅವ್ರ ತರ ನನಗ್ ಮಾಡಕ್ ಆಗಲ್ಲ. ನನ್ನ ಹತ್ರ ಏನಿದ್ರು ಅದು ಈ ತರ ಎಂಟರ್ಟೈನ್ಮೆಂಟ್ ಮಾಡ್ಬಿಟ್ಟು ಅವ್ರು ಕೊಡ್ತೀನಿ ಅಷ್ಟೇ ಸರ್. ಜನಗಳಿಗೆ ಒಂದು ಎಂಟರ್ಟೈನ್ಮೆಂಟ್ ಮತ್ತೆ ಹೌದು ಸರ್. ಯಾರ್ಯಾರು ಗೆದ್ದವ್ರಿಗೆ ಹೌದು ಸರ್, ಹಂಗೆ ಒಳ್ಳೆ ನಿಜವಾದ ಕಾನ್ಸೆಪ್ಟ್ ಮಾಡ್ತಾ ಇದ್ದೀರಾ ಸರ್. ಇದು ಎಷ್ಟನೇ ಬಾರಿ ಈ ತರ ಕಾಂಪಿಟೇಷನ್ ನಡೀತಾ ಇದೆ ಸರ್? ಸುಮಾರು 3 ತಿಂಗಳಿಂದ ಮೇಲೆ ಕಾಂಪಿಟೇಷನ್. ತಿಂಗಳಿಗೆ ಒಂದೊಂದು ಮನೆ ತಿಂಗಳು ಮಾಡ್ತಾ ಇರ್ತೀರಾ ಸರ್. ಈಗ 3 ಜನನು ಕೂಡ ಯಾರು ಕೂಡ 1 ನಿಮಿಷದಲ್ಲಿ ಕಾಂಪೀಟ್ ಮಾಡಕ್ ತಿನ್ಲಿಲ್ಲ. ನೆಕ್ಸ್ಟ್ ಸಾರಿ ಈಗ ಕಂಪ್ಲೀಟ್ ಆಗುತ್ತಾ? ಮತ್ತೆ ಮುಂದಿನ ಕಂಟಿನ್ಯೂ ಆಗುತ್ತಾ? ಒಂದು 2-3 ಜನ ವಿನ್ ಮಾಡಿದ್ದಾರೆ. ಮತ್ತೆ ನೆಕ್ಸ್ಟ್ ನೋಡಲ್ಲ ಯಾರು ವಿನ್ ಮಾಡ್ತಾರೆ, ಅವ್ರ ಕ್ಯಾಶ್ ಪ್ರೈಸ್ ಅವರೇ ತಗೊಂಡು ಹೋಗ್ತಾರೆ. ಅವರೇ ತಗೊಂಡು ಹೋಗ್ತಾರೆ ಸರ್. ಸರ್ ನಿಜವಾಗ್ಲೂ ಕೂಡ ಇಷ್ಟು ಹೆಂಗಾಗಿದ್ದೀರಾ ಸರ್? ನೀವು ಏನ್ ಮಾಡಿದ್ದೀರಾ ಸರ್? ಓದಿರ್ತೀರಾ? ನಾನು ಇಂಜಿನಿಯರ್ ಸರ್. ಇಂಜಿನಿಯರ್, BE ಎಲೆಕ್ಟ್ರಿಕಲ್ ಇಂಜಿನಿಯರ್. ಓ, ಅಂದ್ರೆ ನೀವು ಕಾಲೇಜಲ್ಲಿ ಇದ್ದಾಗ ಈ ತರ ಕಾಂಪಿಟೇಷನ್ ಎಲ್ಲ ಭಾಗವಹಿಸಿದ್ದೀರಾ? ಆ ತರ ಏನು ಇಷ್ಟ ಇದೆ, ಬಟ್ ನೀವು ಮಾಡಿಲ್ಲ, ಬೇಡ ಮಾಡೋರು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀರಾ. ಹೌದು ಸರ್. ಬಹಳ ಖುಷಿ ಆಗುತ್ತೆ ಸರ್ ನಿಜವಾಗ್ಲೂ. ನೋಡಿ ವೀಕ್ಷಕರೇ, 3 ಜನ ಕೂಡ ವಿನ್ ಆಗ್ಲಿಲ್ಲ. ಇದೇ ಕಾಂಪಿಟೇಷನ್ ಮತ್ತೆ ಮುಂದಿನ ತಿಂಗಳು ಇರುತ್ತಂತೆ. ನೆಕ್ಸ್ಟ್ ತಿಂಗಳು ಬರುತ್ತೆ. ಅದು ಯಾವ ಡೇಟ್ ಅಂತ ಏನಾರ ಡೇಟ್ ನಾನು ಕನ್ಫರ್ಮ್ ಮಾಡ್ತೀನಿ ಸರ್. ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಹೆಸರು ರಾಜಶೇಖರ್ ಆಲ್ವಿನ್. ಇವರ ಇನ್ಸ್ಟಾಗ್ರಾಮ್ ಐಡಿ ಬಂದು ರಾಜಶೇಖರ್ ಆಲ್ವಿನ್ ಅಂತ ಹೇಳಿ. ಅದ್ರಲ್ಲಿ ನೆಕ್ಸ್ಟ್ ತಿಂಗಳು ಯಾವ ಡೇಟ್ ಅಲ್ಲಿ ಇದ್ ಮಾಡ್ತಾರೆ ಅನ್ನೋದನ್ನ ಇವ್ರು ಅನೌನ್ಸ್ ಮಾಡ್ತಾರೆ. ಅವಾಗ ಬನ್ನಿ, ತಿನ್ನಿ, ಹಣ ತಗೊಂಡು ಹೋಗ್ತಾ ಇರಿ. ಏನಂತೀರಾ ಸರ್? ಥ್ಯಾಂಕ್ ಯು ಖುಷಿ ಆಯ್ತು ಸರ್ ನಿಜವಾಗ್ಲೂ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Talks with your channel. Yeah, all the very best. Thank you so much, Anjane.